ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಏನಂದರೆ ಇವಾಗ ಮಾಮೂಲಿ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ನಾನು. ಮಾಮೂಲಿ ಬ್ಲೌಸ್ನ ಸಿಂಪಲ್ ಆಗಿ ಸೇಮ್ ಒಂದೇ ಥರ ಇದ್ದರೆ 2-3 ಪೀಸು ಎಷ್ಟು ಪೀಸ್ ಇರುತ್ತೋ ನಮ್ಮ ಕಟ್ಟಿಂಗ್ ಕತ್ರಿನ ಎಷ್ಟು ಕಟ್ ಆಗುತ್ತೋ ನಾವು ಅಷ್ಟು ನೀಟಾಗಿ ಕಟ್ ಮಾಡ್ಬೋದು. ಹಾಗಾಗಿ ಫ್ರೆಂಡ್ಸ್, ಇವಾಗ ಕಟ್ ಮಾಡಿಕೊಂಡ್ರೆ ನನಗೆ ಅದು ತುಂಬ ಈಸಿ ಆಗಿಬಿಡುತ್ತೆ ಹಾಕ್ಕೊಳ್ಳೋಕ್ಕೆ. ನೀವು ಈ ಥರ ಸಪ್ರೇಟ್ ಸೇಮ್ ಒಂದೇ ಥರ ಬ್ಲೌಸ್ ಇದ್ದರೆ ಫ್ರೆಂಡ್ಸ್ ಇದೇ ಥರನೇ ಮಾಡ್ಬೋದು. ಅಂದರೆ ಸ್ವಲ್ಪ ಟೈಮ್ನ ಸೇವ್ ಮಾಡ್ಬೋದು. ಏನಂದರೆ ಇಲ್ಲಿ ನಾನು 1 ಇಂಚು ಎಕ್ಸ್ಟ್ರಾನೇ ಬಟ್ಟೆ ಬಿಟ್ಕೊತಾ ಇದ್ದೆ. 1 ಇಂಚ್ ಎಕ್ಸ್ಟ್ರಾ ಇರೋದ್ರಿಂದ ಇವಾಗ ಕಡಿಮೆ ಬಟ್ಟೆ ಹಾಕೊತಾ ಇದ್ದೀನಿ. ಯಾಕಂದರೆ ಇದು ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡ್ಬೋದು. ಹಂಗಾಗಿ ನನಗೆ ಎಕ್ಸ್ಟ್ರಾ ಬಟ್ಟೆ ಏನು ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ. ಫ್ರೆಂಡ್ಸ್, ಕರೆಕ್ಟಾಗಿ ಹಾಕ್ಕೊಂಡು ಒಂದ್ಸರಿ ಬಟ್ಟೆ ನಾವು ಪರ್ಫೆಕ್ಟಾಗಿ ಹಾಕೊಂಡ್ಬಿಟ್ರೆ ಕಟ್ಟಿಂಗ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ನೋಡಿ, ಸ್ಟಿಚ್ ಕೂಡ ಆರಾಮಾಗಿ ಪರ್ಫೆಕ್ಟಾಗಿ ಮಾಡ್ಬೋದು ಫ್ರೆಂಡ್ಸ್. ಇದು ನೋಡಿ, ಇಲ್ಲಿಂದಲೇ ಕಟ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಈ ಬಟ್ಟೆನ ತೆಕ್ಕೊತಾ ಇದ್ದೀನಿ, ಬ್ಲೌಸ್ ಪೀಸ್ನ. ಏನಂದರೆ ಇವಾಗ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟು ಕಟ್ಟಿಂಗು. ನೋಡಿ ಫ್ರೆಂಡ್ಸ್, ಫ್ರಂಟು ಮುಗೀತು. ಫ್ರೆಂಡ್ಸ್, ಫ್ರಂಟು ಬ್ಯಾಕ್ ಎರಡು ಕಂಪ್ಲೀಟ್ ಆಯಿತು. ಇವಾಗ ಸ್ಲೀವ್ ಒಂದು ಬಟ್ಟೆ ತಗೋಬೇಕು. ಫ್ರೆಂಡ್ಸ್, ಏನಂದರೆ ಇವು 4 ಒಟ್ಟಿಗೆ ತಗೊಂಡ್ಬಿಡ್ತೀನಿ ಸ್ಲೀವ್ ಬಟ್ಟೆನ. ಫ್ರೆಂಡ್ಸ್ ನೋಡಿ, ಇದು ಒಂದು ಮೇಲೆ ನಾನು ಮಾರ್ಕ್ ಹಾಕ್ತೀನಿ. ಫ್ರೆಂಡ್ಸ್, ಸ್ಲೀವ್ ಅಳತೆ ಇರೋದು 10.5 ಇದೆ ಫ್ರೆಂಡ್ಸ್. ನಾನು 11 ಇಂಚ್ ಇಟ್ಕೊತೀನಿ. ಏನಕ್ಕಂದರೆ 1 ಇಂಚ್ ಹೋಗುತ್ತೆ, ಎಕ್ಸ್ಟ್ರಾ ಹೋಗುತ್ತೆ. ಫ್ರೆಂಡ್ಸ್, ನಿಮಗೆ ಇನ್ನೊಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ನಿಮಗೆ ಫಸ್ಟು ಏನಾದರೂ ಹೊಸದಾಗಿ ಕಲಿಬೇಕು ಅಂದವ್ರಿಗೆ ನಾನು ವಿಡಿಯೋ ಅಂತೂ ತುಂಬ ಈಸಿಯಾಗಿ, ತುಂಬ ಸರಳವಾಗಿದೆ. ಈಸಿಯಾಗಿ ನೀವು ನನ್ನ ಕಟ್ಟಿಂಗ್ನ, ನನ್ನ ವೀಡಿಯೋಸ್ನ ದಯವಿಟ್ಟು ನೋಡಿಕೊಂಡು ತುಂಬ ಈಸಿಯಾಗಿ ಕಲಿತ್ಕೊಳ್ಬೋದು ಫ್ರೆಂಡ್ಸ್. ನೀವು ನೋಡಿ, ಇಲ್ಲಿಂದ ಒಂದು ಶೇಪ್ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕಿ ಇಲ್ಲಿಂದ 3 ಇಂಚು ನಾವು ಕೆಳಗಡೆ ಕಡಿಮೆ ಇರುತ್ತಲ್ವ, ಅದನ್ನು ತೊಗೊತೀವಿ. ನೋಡಿ, 3 ಇಂಚಿಗೆ ಕರೆಕ್ಟ್ ಬರಬೇಕದು. ಇಲ್ಲಿಂದ ನಾವು ರೌಂಡ್ ಶೇಪಲ್ಲಿ ಕಾಣಿಸ್ಲಿ ಅಂತ ಜಾಸ್ತಿ ತಿಕ್ಕಿರೋದು. ನೋಡಿ, ಇವಾಗ ಇದು ಒಂದು ಬ್ಲೌಸು. ಫ್ರೆಂಡ್ಸ್ ನೋಡಿ, ಇದೊಂದು ಹಾಕೊತಾ ಇದ್ದೀನಿ ಇವಾಗ. ಎಲ್ಲ ಒಟ್ಟಿಗೆ ಇರಬೇಕು. ಓಪನ್ ಇರೋ ಕಡೆ ಓಪನ್ ಬಿಟ್ಕೊಳ್ಳಿ, ಜೈಂಟ್ ಇರೋ ಕಡೆ ಜೈಂಟ್ ಇಟ್ಕೊಳ್ಳಿ. ಇದು ಕೂಡ ಸ್ಲೀವ್ಗೆ. ಫ್ರೆಂಡ್ಸ್, ಇದರಲ್ಲಿ ಫೋಲ್ಡ್ ಆಗಿದೆಯಾ ಅಂತ ಯಾವುದಾದ್ರೂ ಒಂದು ನೋಡ್ಕೋಬೇಕು. ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ.
ನೋಡಿ ಇದನ್ನು ಮೆಜರ್ಮೆಂಟ್ ತೊಗೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಕಟ್ ಮಾಡಿಕೊಂಡು ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ 1 2 3 4 5 ಪೀಸ್ ಇದೆ ಫ್ರೆಂಡ್ಸ್. ಇದು 5 ಪೀಸ್ ಇದೆ. 5 ಪೀಸನ್ನು ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ಅದ್ರದ್ದು ಬ್ಲೌಸ್ ಜೊತೆನೇ ಅದರದ್ದು ಕಟ್ಟಿಂಗ್ನ ಬೇರೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ಇದನ್ನು ಮಾರ್ಚ್ ಇವಾಗ 1ನೇ ತಾರೀಕಿಗೆ ಕೊಡು ಅಂತ ಹೇಳಿದರು. ನನಗೆ ಬಟ್ಟೆ ಜೊತೆ ಕಟ್ ಮಾಡೋಕ್ಕಾಗಿರಲಿಲ್ಲ, ಬೇರೆ ಬ್ಲೌಸ್ ಇತ್ತು. ಹಾಗಾಗಿ ಫ್ರೆಂಡ್ಸ್ ನನಗೂ ಹುಷಾರಿರಲಿಲ್ಲ. 2 ದಿನ ಯಾವ ಬಟ್ಟೆ ಹೊಲ್ದಿಲ್ಲ, ಏನೂ ಹೊಲ್ದಿಲ್ಲ ಫ್ರೆಂಡ್ಸ್. ಇವೆರಡು ಒಂದೇ, ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಇವೆರಡು ಸೇಮ್ ಒಂದೇ ಇದೆ. ಇದು ಸ್ಲೀವ್ ಬಟ್ಟೆ ನೋಡ್ತೀವಿ. ಇವಕ್ಕೆ ಫಾಲ್ಟ್ ಏನೇನು ಬೇಕಾಗುತ್ತೋ ನೋಡಿಕೊಂಡು ಮಿಕ್ಕಿರೋದೆಲ್ಲ ಕಟ್ ಮಾಡಬೇಕು. 1 2 3 ಬ್ಲೌಸ್ ಸೇಮ್. ಇನ್ನೊಂದಿದೆ ಫ್ರೆಂಡ್ಸ್, ಅದಕ್ಕೆ ಲೈನಿಂಗ್ ತರಿಸಿಲ್ಲ. ಇವ್ರದ್ದೇ ಸೇಮ್, ಒಬ್ಬರದೇ ಇವ್ರದ್ದೇ ಕೂಡ ಲೈನಿಂಗ್ ಬಿಟ್ಟು ತರಿಸ್ಬಿಟ್ಟು ಅದನ್ನೇ ಕಟ್ ಮಾಡೋಣ ಅಂದ್ಕೊಂಡೆ. ತರಿಸಿಲ್ಲ ಸದ್ಯಕ್ಕೆ. ಇವು ಅದೊಂದು ತರಿಸೋವರೆಗೂ ಇವನ್ನೆಲ್ಲ ವೇಟ್ ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಬ್ಲೌಸ್ ಕೊಡಬೇಕಾಗಿತ್ತು. ಹಾಗಾಗಿ ಕಟ್ ಮಾಡೋಣ ಬೇಗ ಅಂತ ಕಟ್ ಮಾಡ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್. ಇವಕ್ಕೆ ಕ್ರಾಸ್ ಪಟ್ಟಿ ಇದೆ ಅಲ್ವಾ, ಕ್ರಾಸ್ ಪಟ್ಟಿ ಮೇನ್ ತೆಕ್ಕೋಬೇಕು. ಕ್ರಾಸ್ ಪಟ್ಟಿ ಇವ್ಕದ್ರಾಗೆ ಫ್ರೆಂಡ್ಸ್ ಬಟ್ಟೆ ಜಾಸ್ತಿ ಉಳಿಯಲ್ಲ, ನಾನೇ ಎಕ್ಸ್ಟ್ರಾ ಅಟ್ಯಾಚ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಬ್ಲೌಸ್ ಪೀಸ್ ಇರೋದೇ 70-80 ಸೆಂಟಿಮೀಟ್ರ್ ಇರುತ್ತೆ ಫ್ರೆಂಡ್ಸ್, 1 ಮೀಟ್ರ್ ಕೂಡ ಇರೋಲ್ಲ. ಹಂಗಾಗಿ ತುಂಬ ಪೀಸ್ ಕಡಿಮೆ ಇರೋದ್ರಿಂದ ಬಟ್ಟೆ ತುಂಬ ಅಟ್ಯಾಚ್ ಬೇಕಾಗುತ್ತೆ ಇದಕ್ಕೆ. ಎಲ್ಲದಕ್ಕೂ ಇರೋಲ್ಲ ಫ್ರೆಂಡ್ಸ್, ಕೆಲವೊಂದಕ್ಕೆ ಮಾತ್ರ. ದೊಡ್ಡ ಪೀಸ್ ಇತ್ತಂದರೆ ಇರುತ್ತೆ.